जय हनुमान ज्ञान गुण सागर जय कपीश लोक उजागर रामदूत अतुलित बलधाम अंजनी पुत्र पवन सुतनाम जय ಶ್ರೀರಾಮ್। ಇದು ಹನುಮಾನ್ ಚಾಲಿಸಾದಲ್ಲಿ ಬರುವ 40 ಚೌಪಾಹಿಗಳಲ್ಲಿ ಕೆಲವು ಲೈನ್ಸ್. ಸೊ ಇದನ್ನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂತಂದರೆ, ನಾಳೆಯಿಂದ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಹಾಗೂ ಸಂಜೆ 7 ಗಂಟೆಯಿಂದ 8 ಗಂಟೆಗೆ ಉಚಿತ ಹನುಮಾನ್ ಚಾಲಿಸಾದ ಪಠಣದ ಬಗ್ಗೆ ಹಾಗೂ ಹನುಮಾನ್ ಚಾಲಿಸಾದ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಡ್ತಾರೆ ಒಬ್ಬ ಸ್ವಾಮೀಜಿ. ಅವರ ಹೆಸರು ಶ್ರೀ ತೇಜಸ್ವಿ ಗುರೂಜಿ ಅಂತ, ಹಾಸನದವರು. ಸೊ ಇವರು ಹನುಮಾನ್ ಚಾಲಿಸಾದ ಉಪನ್ಯಾಸಕರು. ಪ್ರತಿ ತಿಂಗಳು 5 ದಿನಗಳ ಕಾಲ ಹನುಮಾನ್ ಚಾಲಿಸಾ ಬಗ್ಗೆ ಜನರಿಗೆ ಹೇಳ್ಕೊಡ್ತಾರೆ, ತಿಳಿಸ್ಕೊಡ್ತಾರೆ. ಯಾಕಪ್ಪ ಅಂದರೆ ಹನುಮಾನ್ ಚಾಲಿಸಾ ಪಠಣ ಮಾಡೋದ್ರಿಂದ ಅವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆಗಿದೆ. ಸೊ ಖಂಡಿತ ನಂಬಿ, ನನ್ನ ಜೀವನದಲ್ಲೂ ಕೂಡ ಹನುಮಾನ್ ಚಾಲಿಸಾದಿಂದ ನಿತ್ಯ ಕೇಳೋದ್ರಿಂದ, ಅದನ್ನು ಪಠಣ ಮಾಡೋದ್ರಿಂದ ಅದ್ಭುತ ಬದಲಾವಣೆಗಳು. ಎಲ್ಲಿ ಹನುಮ ಇರ್ತಾನೆ ಅಲ್ಲಿ ಧೈರ್ಯ, ಸ್ಥೈರ್ಯ, ಮನಃಶಾಂತಿ ಸಿಗುತ್ತೆ. ಹಾಗೂ ಹನುಮಾನ್ ಅಂದರೆ ಏನು, ಜ್ಞಾನದ ಸಾಗರನೇ ಆಗಿದ್ದಾರೆ. ಸೊ ಈ ಎಲ್ಲ ಲಾಭಗಳು ತಮಗೂ ಕೂಡ ತಿಳಿಬೇಕು ಅಥವಾ ಅದರಿಂದ ಲಾಭವನ್ನು ಪಡ್ಕೊಳ್ಬೇಕಂದ್ರೆ ದಯವಿಟ್ಟು ಈ 5 ದಿನಗಳ ಉಚಿತ ಶಿಬಿರವನ್ನು ಅಟೆಂಡ್ ಮಾಡಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಅಗಾಧವಾದ ಬದಲಾವಣೆಗಳು ಬರುತ್ತೆ. ಸೊ ಯೋಗಿ ಗದಗ್ ಯೂಟ್ಯೂಬ್ ಚಾನಲಲ್ಲಿ ನೀವು ಡಿಸ್ಕ್ರಿಪ್ಷನ್ ಹೋದರೆ ಝೂಮ್ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ನ ಉಪಯೋಗಿಸ್ಕೊಂಡು ನೀವು ಈ ಹನುಮಾನ್ ಚಾಲಿಸಾ ಶಿಬಿರವನ್ನು ಅಟೆಂಡ್ ಮಾಡ್ಬೋದು, ಅಥವಾ ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಲ್ ಮಾಡಿ. ಸೊ ಇದು ಹನುಮಾನ್ ಚಾಲಿಸಾದಲ್ಲಿ ಇನ್ನೊಂದು ಅದ್ಭುತವಾದ ಮೆಸೇಜ್ ಏನಪ್ಪ ಅಂದರೆ, ಇದರಲ್ಲಿ ಬರೋ 40 ಚೌಪಾಯಿಗಳು ಅಥವಾ ಸಂಪೂರ್ಣ ಹನುಮಾನ್ ಚಾಲಿಸಾವನ್ನು ಸಾಕ್ಷಾತ್ ಆಂಜನೇಯ ಬರೆದಿಟ್ಟಿದ್ದು. ಸೊ ಇದು ಹೇಗೆ ಜನರಿಗೆ ತಲುಪಿತು, ತುಳಸಿದಾಸರು ಹನುಮಾನ್ ಚಾಲಿಸಾದಲ್ಲಿ ಇರುವ ಲೈನ್ಸ್ನ ಆಂಜನೇಯನಿಂದ ಹೇಗೆ ತಿಳ್ಕೊಂಡು ಅದನ್ನು ಜನರ ಉದ್ಧಾರಕ್ಕಾಗಿ ಬರೆದು ಕಳಿಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಒಂದೊಂದು ದೋಹಾಗಳಲ್ಲಿ ಅಥವಾ ಒಂದೊಂದು ಚೌಪಾಹಿಗಳಲ್ಲಿ, 40 ಚೌಪಾಹಿಗಳಲ್ಲಿ ಒಂದೊಂದು ಅದ್ಭುತವಾದ ಅರ್ಥ ಇದೆ. ಆ ಅರ್ಥಗಳು ನಮ್ಮ ಸನಾತನ ಧರ್ಮದ ಬಗ್ಗೆ, ಅಥವಾ ಆಂಜನೇಯ ಚಿಕ್ಕರಿದ್ದಾಗ ಯಾವ ರೀತಿ ಹೋಗಿ ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು ತಿನ್ನೋಕೆ ಹೋಗಿದ್ರು, ಹೀಗೆ ಹಲವಾರು ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ತರಬೇತಿಯನ್ನು ಜಾಯ್ನ್ ಆಗಿ ಇದರ ಲಾಭವನ್ನು ಪಡೆದುಕೊಳ್ಬೇಕಾಗಿ ವಿನಂತಿ. ಇದನ್ನು ಪ್ರಚಾರ ಮಾಡೋದು ಕೂಡ ಒಂದು ಅದ್ಭುತವಾದ ವಿಷಯವಾಗಿದೆ. ಸೊ ಹೆಚ್ಚು ಜನರೊಂದಿಗೆ ಇದನ್ನು ಶೇರ್ ಮಾಡಿ, ಈ ಹನುಮಾನ್ ಚಾಲಿಸಾದಲ್ಲಿ ಪಾಲ್ಗೊಂಡು ಅಗಾಧವಾದ ಲಾಭವನ್ನು ಪಡ್ಕೊಳ್ಳಿ. ಹಾಗೂ ಮೆಸೇಜ್ ಮಾಡಿ ಕಮೆಂಟ್ಸಲ್ಲಿ ಇದರಿಂದ ಏನು ಲಾಭ ತಮ್ಮ ಜೀವನದಲ್ಲಿ ಆಯಿತು ಅಂತ ಹೇಳ್ಬಿಟ್ಟು. ಖಂಡಿತ ಜೀವನ ಬದಲಾಗುತ್ತೆ. ನಂಬಿಕೆ ಇದ್ದಲ್ಲಿ ಎಲ್ಲವೂ ಸಾಧ್ಯ. ಥ್ಯಾಂಕ್ ಯು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ಶಿಬಿರವನ್ನು ಅಟೆಂಡ್ ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಬೇಕಾಗಿ ಸರ್ವರಲ್ಲೂ ವಿನಂತಿ.